ಇವತ್ತು ಹಣ ಇವತ್ತು ನಾವು ಕೂಡಿಟ್ಟಿದ್ರೆ ನಾನು ಖರ್ಚು ಮಾಡ್ಬೋದು, ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಖರ್ಚು ಮಾಡ್ಬೋದು ಮತ್ತೊಬ್ಬರು. ಆದರೆ ಇವತ್ತು ಸಂಪನ್ಮೂಲವನ್ನು ಕ್ರೋಢೀಕರಿಸುವಂಥ ಯೋಚನೆ ಇತ್ತಲ್ಲ, ಇದು ನಿಜವಾಗಿಯೂ ಕೂಡ ಅಭೂತವಾಗಿರ್ತಕ್ಕಂಥದ್ದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಣ್ಣ ವಯಸ್ಸಿನಲ್ಲೇ ಒಬ್ಬ ಯುವಕರಾಗಿ ವಿಶ್ವ ಮೆಚ್ಚಿದಂಥ ನಾಯಕರು ಜಾನ್ ಎಫ್ ಕೆನಡಿ. ಅವರ ಒಂದು ಇವತ್ತು ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಅವರೇ ಸ್ವಲಿಖಿತವಾಗಿ ಬರೆದಂಥ ಪತ್ರ ಮಾನ್ಯ ಕೃಷ್ಣರವರು ಇಂದೂ ಕೂಡ ಅವರ ಲೈಬ್ರರಿಯಲ್ಲಿದೆ. ನೀವು ಮಾಡಿದಂಥ ಒಂದು ಸಕ್ರಿಯ ಚುನಾವಣಾ ಪ್ರಚಾರ ಭಾಗವಾಗಿ ನಾನು ನಿಮ್ಮನ್ನು ಅಭಿನಂದಿಸ್ತೇನೆ. ನೀವು ಭವಿಷ್ಯದಲ್ಲಿ ಉತ್ತಮ ನಾಯಕರಾಗುವಂಥ ಗುಣ ಇದೆ, ನೀವು ಬೆಳಿತೀರಿ ಅಂತೇಳಿ ಜಾನ್ ಎಫ್ ಕೆನಡಿ ಅವರು ಅಭಿನಂದನೆಗಳನ್ನು ಸಲ್ಲಿಸಿರ್ತಕ್ಕಂಥ ಒಂದು ಪತ್ರವನ್ನು ಈಗ ಅದೇ ರೀತಿ ಲೈಬ್ರರಿಯಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾಗಿ ಕರ್ನಾಟಕ ರಾಜ್ಯ ಯಾವಾಗಲೂ ಕೂಡ ನಾವು ಭವಿಷ್ಯದಲ್ಲಿ ಇವರ ಆಡಳಿತ ಪರಿಯನ್ನು ನಾವೆಲ್ಲ ಕೂಡ ಯುವಕರು ಅನೇಕ ವಿಷಯಗಳಲ್ಲಿ ನಾವು ದಾರಿದೀಪವಾಗಿ ಮತ್ತು ಅವರು ಹಾಕಿಕೊಟ್ಟಂಥ ಮಾರ್ಗಗಳನ್ನು ನಾವು ಇಂದು ಕೂಡ ನಾವು ಮುಂದುವರಿಸಬೇಕಾಗಿದೆ. ಇವತ್ತು ಆಧುನಿಕ ಬೆಂಗಳೂರನ್ನು ಒಂದು ನಗರ ಮಾಡುವಂತಹ ಮೊದಲು ನಾಡಪ್ರಭು ಕೆಂಪೇಗೌಡರಾದರೆ, ಆಧುನಿಕ ಬೆಂಗಳೂರನ್ನು ಕಟ್ಟಿದಂಥ ನಿರ್ಮಾತ ಅದು ಯಾವಾಗಲೂ ಕೂಡ ಎಸ್ ಎಂ ಕೃಷ್ಣರವರಿಗೆ ಸೇರುತ್ತೆ ಅಂತ ಹೇಳಿ. ಇವತ್ತು ಒಂದು ಸಣ್ಣ ನಗರ ಜಾಗತಿಕ ನಗರವಾಗಿ ಬೆಳೆದಿದೆ ಅಂತಂದರೆ ಕೇವಲ ಮಾಹಿತಿ ತಂತ್ರಜ್ಞಾನ ಒಂದರಲ್ಲೇನೆ 30 ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ನೇರವಾದಂಥ ಮಾಹಿತಿ ತಂತ್ರಜ್ಞಾನದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇವತ್ತು ನಮ್ಮ ಇಡೀ ದೇಶದ ಮಾಹಿತಿ ತಂತ್ರಜ್ಞಾನ ವಲಯದಲ್ಲಿ IT-BT ಕ್ಷೇತ್ರದಲ್ಲಿ ಏನು ರಫ್ತಾಗ್ತದೆ ಅದರ 40% ಕೇವಲ ಬೆಂಗಳೂರಿನಲ್ಲಾಗ್ತದೆ. ಅಂದರೆ ಸುಮಾರು $68 ಬಿಲಿಯನ್, ಅಂದರೆ ಸುಮಾರು 5 ಲಕ್ಷ ಕೋಟಿ ರೂಪಾಯಿಗಳು ಬೆಂಗಳೂರಿನಿಂದ IT ವಲಯದಿಂದ ಇವತ್ತು ಎಕ್ಸ್ಪೋರ್ಟ್ಸ್ ಆಗ್ತದೆ. ಇದಕ್ಕೆ ಒಂದು ದಾರ್ಶನಿಕವಾದಂತಹ ನಾಯಕತ್ವ ಬೇಕಾಗ್ತದೆ. ಆ ದೂರದೃಷ್ಟಿ ಇರ್ತಕ್ಕಂಥ ಒಬ್ಬ ನಾಯಕರು ಈ ರಾಜ್ಯ ಕಂಡಿದ್ರೆ ಅದು ಖಂಡಿತವಾಗಿಯೂ ಕೂಡ ಎಸ್ ಎಂ ಕೃಷ್ಣ.